ಕುಂತಾನೆ, ಒಂದು ಧರ್ಮವನ್ನು ಹಾಳಾಗ್ತಾ ಕುಂತಾನೆ. ಇಡೀ ದೇಶದ ಸಂವಿಧಾನದ ದೇವಸ್ಥಾನವಾದಂತ ಇವತ್ತು ಸದನದಲ್ಲಿ ಇವತ್ತು ಅಂತ ಅಶ್ಲೀಲ ಪದ ಉಪಯೋಗಿಸಿ ಕೂಡ ನೀವು ಅಲ್ಲಿ ಕೇಕೆ ಹಾಕ್ತೀರಾ ಅಂತ ನಿಮ್ಗೆ ಹೇಳಿ. ನಿಮ್ಗೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ ನಿಮ್ಗೆ ಅಲ್ಲಿ? ಬಹಳ ನೋವಿನ ಸಂಗತಿ ಇದು. ಮೊನ್ನೆ ಶಿವಲಿಂಗೇಗೌಡ್ರೆ, ಇದು ಸದನದಲ್ಲಿ ನಡೆದಂತ ವಿಚಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ನಿಮ್ಮ ಹಣೆ ಬರವನ್ನ 10 ನಿಮಿಷ ಎಳೆಯಾಗಿ ಬಿಚ್ಚಿರ್ತೀನಿ. ಈಗ ನೀವು ಯಾರು? ನಿಮ್ಮ ತರ ನಾನು ಅಯೋಗ್ಯ, ಲೋಫರು, ಲಫಂಗ, ಇಡಿಯಟ್ಟು, ಬೇರೆ ಬೇರೆ ಪದ ಬಳಸಿದ್ರಲ್ಲ, ಆ ಪದ ಬಳಸಲ್ಲ. ಈ ದಾಖಲೆ ಬಿಡುಗಡೆ ಮಾಡಿದ್ರೆ ನೀವು ಯಾವ ಪದಕ್ಕೆ ಸೂಕ್ಷ್ಮವಾಗಿ ನೀವು ಸೂಕ್ತವಾಗ್ತೀರ ಅಂತ ಗೊತ್ತಾಗ್ತದೆ. ಶಿವಲಿಂಗೇಗೌಡ್ರೆ, ನಿಮ್ಮ ರಾಶಿಗೆ ನಾನು ಎಂಟ್ರಿ ಆಗಿದ್ದೀನಿ. ನಿಮ್ಮ ಮೇಲೆ ರೇವಣಿ ಕೆತ್ತಿಂದ ನಿಮ್ಮ ರಾಶಿಗೆ ಶನಿ ಪರಮಾತ್ಮ ಎಂಟ್ರಿ ಆಗಾಯ್ತು. ನನ್ನ 2ನೇ ಹೆಸರೇ ಶನಿ ಪರಮಾತ್ಮ ಅಂತ. ಇಡೀ ನಿಮ್ಮ ಜಾತಕವನ್ನ ಎಳೆಯಾಗಿ ಬಿಚ್ಚಿಟ್ರಿ ಶಿವಲಿಂಗೇಗೌಡ. ಗೌಡ್ರಿ ಅನ್ನೋ ಪದಕ್ಕೆ ಅರ್ಥ ಇಲ್ಲ ನಿಮ್ಗೆ. ಮಿಸ್ಟರ್ ಶಿವಲಿಂಗೇಗೌಡ, ಒಂದೊಂದೇ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ನಾನೀಗ. ಯಾವ ಯೋಗ್ಯವಾದ ನೈತಿಕತೆ ಇದೆ ನಿನ್ಗೆ ಮಾತಾಡ್ಸೋದ್ರಿಂದ? ನಿನ್ಗೆ ಏನ್ ಮಾಡಿದ್ದೆ ನೀನು? ನಿನ್ ಯೋಗ್ಯತೆ ನೀನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವರು ಗೋಪಾಲ ಇದ್ದಾಗ ಯಾರ ಕಾಲು ಬಂದಿದ್ದೆ ನೀನು? ಯಾರ ಕಾಲು ಬಂದಿದ್ದೆ? ಗೋಪಾಲ ಯಾರ ಚೇಂಬರ್ ಅಲ್ಲಿ ನನ್ನ ಹತ್ರ ಬರ್ಲಿಲ್ವ ನೀನು? ಏನಾಗಿತ್ತು ನಿಂಗೆ? ನೀನು ಸರ್ಕಾರಿ ಪಾರ್ಕ್ ಕಬಳಿಸಿ ನೀನು ಆ ಜಾಗದಲ್ಲಿ ಮನೆಯನ್ನು ಕಟ್ಟೆ. ನೀನು ರೋಹಿಣಿ ಸಿಂಧೂರಿ ಅವರು ಜಿಲ್ಲಾಧಿಕಾರಿ ಆಗಿದ್ದಾಗ ನೇರವಾಗಿ ಯಾವ ದೊಡ್ಡ ಬೆದರಿಕೆಗೆ ಎದುರದೆ ನೇರವಾಗಿ ರಿಪೋರ್ಟ್ ಹಾಕಿದ್ರು. ನೀನು ಒಬ್ಬ ಜಮೀನ ಆಸ್ತಿಯ ಕಳ್ಳ ಅಂತ ಬರೆದ್ರು ಆದೇಶದಲ್ಲಿ. ಕಬಳಿಸಿದ್ದಾರೆ ಕಳ್ಳ ಅಂತ ಅಲ್ವಾ? ಸದನದಲ್ಲಿ ಕಳ್ಳ ಅಂತಂದ್ರೆ ತಪ್ಪ ಅದು? ನಿನ್ನ ಆಸ್ತಿಯನ್ನ ನೀನು ಯಾವಾಗ ಸರ್ಕಾರಿ ಪಾರ್ಕ್ ಅನ್ನ ಒತ್ತುವರಿ ಮಾಡಿ, ನೀನು ಒತ್ತುವರಿ ಎಲ್ಲ ಕಬಳಿಸಿಯ ಆ ಆಸ್ತಿಯನ್ನು ನಿನ್ನ ಬೇನಾಮಿ ಹೆಸರಿಗೆ ಮಾಡ್ಕೊಳ್ಳ ಅಂತ ಹೇಳಿ ನಿನ್ನ ವಿರುದ್ಧವಾಗಿ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡಿದ್ರೆ ನಾನೇ ರೆಸ್ಪಾಂಡೆಂಟ್ ಅಡ್ವೊಕೇಟ್. ನಾನು ಏನಾಯ್ತು ಅವತ್ತು ಹೇಳಿ ಶಿವಲಿಂಗೇಗೌಡ್ರೆ? ನಿನಗೆ ತಾಕತ್ತಿದ್ರೆ ನಿಜವಾಗ ನಿನ್ನ ತಂದೆ ಮಗನಾಗಿದ್ದೀನಿ ನೀನು. ಈ ಸವಾಲಿಗೆ ಬಹಿರಂಗ ಉತ್ತರ ಕೊಡ್ಬೇಕು. ನೀನಲ್ಲಿ ಮೂರ್ಖತನ ಪರಮಾವಧಿ ಏನು ಅಂತಂದ್ರೆ ಅಕ್ರಮ ಅನ್ಯಾಯಕ್ಕೆ ಪೂರಕವಾದ ತಂದೆಯಾದಂತ JDS ಪಕ್ಷ ಅವತ್ತು ನಿನ್ನ ರಕ್ಷಣೆ ಮಾಡ್ತಾ ಬಂತು. ಇದೇ ಕುಮಾರಸ್ವಾಮಿ ಅವರು ಮಾಡಿದಂತ ಒಂದು ತಪ್ಪು, ಅವರ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಡಿಗೆ ಬದಲಿ ನಿವೇಶನವನ್ನು ಕೊಡಬಹುದು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಶಿವಲಿಂಗೇಗೌಡ್ರೆ ನೋಡಿ, ನಿಮ್ಮ ಸಚಿವ ಸಂಪುಟದ ಆದೇಶದ ಪ್ರತಿ ಇದು. ಅವತ್ತು ನೀವು ಸರ್ಕಾರಿ ಪಾರ್ಕ್ ಅನ್ನು ನಿವೇಶನ ಕಂತು ಹೊಡೆದಿದ್ದೀರಾ ನೀವು ಅಂತೇಳಿ ನೇರವಾಗಿ ನಿಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತೇಳಿ ನಿಮ್ಮ ಮೇಲೆ ಆರೋಪ ಆಗಿ FIR ಆದಾಗ 2ನೇ ಆರೋಪಿ ಬೇರೆ ಯಾರು ಅಲ್ಲ ಶಿವಲಿಂಗೇಗೌಡ್ರೆ. ಆದೇಶದ ಕಾಪಿ ಇದೆ ನೋಡಿ ಇಲ್ಲಿ. KM ಶಿವಲಿಂಗೇಗೌಡ, ಪಿ ಮಂಜೇಗೌಡ, ವಾಸ ಮಾರ್ತಿನಗರ, ಅರ್ತಿಕೆರೆ, ಹಾಸನ ನೋಡಿ. ಇದು ಆದೇಶದ ಪ್ರತಿ, ಕೋರ್ಟ್ ಆದೇಶದ ಪ್ರತಿ ಇದು. 2ನೇ ಆರೋಪಿ ಶಿವಲಿಂಗೇಗೌಡ. ಸರ್ಕಾರಿ ಜಾಗವನ್ನು ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ, ಕಬಳಿಸಿದ್ದಾನೆ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರ ವರದಿ ಆಯಿತು. ಟೌನ್ ಮುನ್ಸಿಪಾಲಿಟಿ ಅವರದ ರಿಪೋರ್ಟ್ ಕೂಡ ಬಂತು. ಪುರಸಭಾ ಕಾರ್ಯಾಲಯ ಅರ್ತಿಕೆರೆ ನಿವೇಶನವನ್ನು ಕದ್ದು ಹೊಡೆದಿದ್ಯಾ ನೀನು ಅಂತ ಹೇಳಿ ಏನೆಲ್ಲ ಮಾಡಿದ್ರಿ? ನಿಮ್ಮ ಹುಡುಗಿ ಒಂದೇ ಒಂದು ಜಾಗ ಇದ್ದ ಬಂತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.